ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ಏನು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್ ಕೀ ಆನ್ಸರ್ಗಳನ್ನು ನೀವು ಸರಿ ಹಾಕಿರ ತಪ್ಪಕ್ಕಿರ ಎಂಬುದನ್ನು ನೋಡ್ಬರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿರಿ. ಇಂಗ್ಲೀಷ್ ಯಾರ್ಯಾರ ಕೀ ಆನ್ಸರ್ ಹಾಕಿರಿ, ಸರಿ ಹಾಕಿರಿ, ತಪ್ಪಕ್ಕಿರಿ ಎಂಬುದನ್ನು ಇಲ್ಲಿ ಈ ವಿಡಿಯೋಗ ಕೊನೆ ತನಕ ನೋಡ್ರಿ. ಹಾಗೆ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ನೀವು ಆನ್ಸರ್ ಸರಿ ಹಾಕಿರ ತಪ್ಪಕ್ಕಿರ ನಿಮ್ಗೆ ಅರ್ಥ ಆಕತಿ. ಬರೀ ಹಂಗಾರ ಫಸ್ಟ್ ಪಾರ್ಟ್ ಎ ಒಳಗೆ ನೋಡೋಣ MCQs ಕ್ವಶನ್. ಫಸ್ಟ್ ಒಳಗೆ ಯಾವಂದ್ರೆ ಬಿ ಸರಿಯಾದ ಉತ್ತರ ದ ನೈಟ್, ಇದು ಬಿ ಸರಿಯಾದ ಉತ್ತರ. ಅದೇ ರೀತಿ ಸೆಕೆಂಡ್ ಒನ್ ಸರಿಯಾದ ಉತ್ತರ ಯಾವ್ದು? ಡಿ ಸರಿಯಾದ ಉತ್ತರ ಆಗಿರ್ತದೆ, ಡಿ ಆಗಿರ್ತದೆ. ಅದೇ ರೀತಿ ಥರ್ಡ್ ಒನ್ ಸರಿಯಾದ ಉತ್ತರ ಯಾವ್ದಾಗ್ತಾರ? ಥರ್ಡ್ ಒನ್ ಸರಿಯಾದ ಉತ್ತರ ಬಿ ಆಗಿರ್ತೈತೆ ನೋಡ್ರಿ, ಬಿ ಸರಿಯಾದ ಉತ್ತರ. ಪೇರೆಂಟ್ಸ್ ಮೈ ಹೌಸ್ ದ ಸೋಲ್ ಆಫ್ ಚಿಲ್ಡ್ರನ್ ಸರಿಯಾದ ಉತ್ತರ. ತದನಂತರ ಫೋರ್ತ್ ಒನ್ ಡಿ ಸರಿಯಾದ ಉತ್ತರ, ಡಿ ಸರಿಯಾದ ಉತ್ತರ. ಫಿಫ್ತ್ ಒನ್ ಯಾವುದಂದ್ರೆ ಫಿಫ್ತ್ ಒನ್ ಎ ಸರಿಯಾದ ಉತ್ತರ, 10 ಸರಿಯಾದ ಉತ್ತರ. ಅದೇ ರೀತಿ ಸಿಕ್ಸ್ತ್ ಒನ್ ರೀ ಸಿ ಆನ್ಸರ್ ಸರಿಯಾದ ಉತ್ತರ, ಸಿ ಸರಿಯಾದ ಉತ್ತರ. ಸಿಕ್ಸ್ತ್ ಒನ್ ನೀವು ಯಾವ್ದು ಹಾಕಿರ ನೋಡ್ಕೋರಿ, ತಪ್ಪಕ್ಕಿರ ಸರಿ ಕ್ಯಾರ ನೋಡ್ಕೋರಿ ಸರಿ ಹಂಗ. ಏಳನೇದ್ರಿ ಡಿ ಆನ್ಸರ್ ಸರಿಯಾದ, 7 ನರ. ಅದೇ ರೀತಿ ಎಂಟನೇದ್ರಿ ಸರಿಯಾದ ಉತ್ತರ ಇ, ಎಂಟನೇ ಸರಿಯಾದ ಉತ್ತರ ಎ ಆಗ್ತದ. ಇವೆರಡು ಹೋಲಿಕೆ ಮಾಡಿ ಸರಿಯಾದ ಉತ್ತರ ಯಾವ್ದಾಗ್ತಾರ ಎ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಒಂಬತ್ತನೇದು ಪ್ರಶ್ನೆ ರೀ, ಒಂಬತ್ತನೇ ಪ್ರಶ್ನೆ ಒಳಗ ಸರಿಯಾದ ಉತ್ತರ ಯಾವ್ದಾಗ್ತಾರ? ಬಿ ಸರಿಯಾದ, ಫ್ಲೈಯಿಂಗ್ ಆನ್ ಏರೋಪ್ಲೇಸ್. ಅದೇ ರೀತಿ ಹತ್ತನೇ ಕ್ವಶನ್ ರೀ, ಸರಿಯಾದ ಉತ್ತರ ಯಾವ್ದಾಕತ್ತಾರ? ಹತ್ತನೇದಕ್ಕೆ ಸಿ ಆಗ್ತದೆ, ವಾಟರ್. ಸರಿಯಾದ ವಾಟರ್ ಆಗ್ತದ. 11ನೇ ಪ್ರಶ್ನೆ ರೀ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ದ ಪಾಸಿಟಿವ್ ಫಾರ್ಮಟ್ ವರ್ಬ್ಸ್ ಗಿವನ್ ದ ಬ್ರಾಕೆಟ್ಸ್. ಆ ಬ್ರಾಕೆಟ್ ಇದು ಆನ್ಸರ್ಗಳನ್ನ ಇದು ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಏನೇನು ಹಾಕತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ವಾಸ್ ಕಮಿಟೆಡ್ ಹಾಕತ್ತದ. ಅದೇ ರೀತಿ ಚಿಕ್ಕಡೆ ರೀ ಸೆಕೆಂಡ್ ಒನ್ ಇಲ್ಲಿ ವಾಸ್ ಸೆಂಟೆನ್ಸ್ಡ್ ಹಾಕತ್ತ. ಅದೇ ರೀತಿ ವಾಸ್ ಆಸ್ಕ್ಡ್ ಆಗ್ತದ. ಅದೇ ರೀತಿ ಸರಿಯಾಗಿ ನೀವು ಆನ್ಸರ್ ಕೂಡ ನೀವು ಏನು ಬರ್ತಾರೆ ನೋಡ್ರಿ. ಅದೇ ರೀತಿ ಇಲ್ಲಿ 12 ಫಿಲ್ಲಿಂಗ್ ಬ್ಯಾಂಕ್ಸ್ ಅದ. ಇಲ್ಲಿ ಆನ್ಸರ್ಗಳನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ಅವರು ಆಯ್ಕೆಯಾದ ಸರಿಯಾದ ಉತ್ತರಗಳನ್ನು ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಕತಿ ಎಂಬುದನ್ನು ನೋಡ್ರಿ ಅಂತ ಹೇಳಿದಾರೆ ಅವರ. ನೀವು ಏನೇನು ಹಾಕ್ಯಾರ ನೋಡ್ರಿ, ನೀವು ಯಾವ್ದು ಹಾಕ್ಯಾರ ಎಂಬುದು ಗೊತ್ತಿಲ್ಲ. ಫಸ್ಟ್ ಈ ಸ್ಥಳಕ್ಕೆ ಇಲ್ಲಿ ಯಾವ್ದು ಬರ್ತದೆ? ಕಟ್ ಡೌನ್ ಆನ್ ಬರ್ತದೆ, ಕಟ್ ಡೌನ್ ಆನ್ ಇದು ಫಸ್ಟ್ ಬರ್ತದೆ, ಇಲ್ಲಿ ಫಸ್ಟ್ ಬರ್ರಿ. ತದನಂತರ ಇಲ್ಲಿ ಸೆಕೆಂಡ್ ಯಾವ್ದು ಬರ್ತದೆ ಅಂದ್ರೆ ಗೋ ಇನ್ ಫಾರ್, ಇದು ಸೆಕೆಂಡ್ ಒನ್ ಬರ್ತದೆ, ಇಲ್ಲಿ ಲಾಸ್ಟ್ ಇದು ಬರ್ತದೆ, ಇಲ್ಲಿ ಇದು ಬರ್ತದೆ, ಇದು ಬರಲ್ಲ. ಅದೇ ರೀತಿ 13ನೇ ನೋಡ್ರಿ, 13ನೇ ಫಿಲ್ಲಿಂಗ್ ಇಲ್ಲಿ ಹೊಂದಿಸಿ ಬರೆಯ ರೀತಿ ಇದು ಯಾವ ಆಗ್ತದ? ಇಲ್ಲಿ ಸಿ, ಇಟ್, ಹರ್, ಹಿ, ಥೆಮ್ಸೆಲ್ ಎಲ್ಲ ಅದಾವು. ಇದ್ರೊಳಗೆ ಹೊಂದಿಸಿ ಬರೆಯರಿ ಯಾವ್ಯಾಕ? ಇಟ್ ಯಾವ್ದಾಗ್ತಾ? ಇಟ್ 5, ಇಟ್ ಅಂದ್ರೆ ಕೋಕೋ, ಇಟ್ ಯಾವ್ದಾಗ್ತಾರ? ಇಟ್ ಕೋಕೋ. ತದನಂತರ ಸಿ, ಸಿ ಅಂದ್ರೆ ಸಿ ಚೈತ್ರ, ಸಿ ಚೈತ್ರ ಆಗ್ತದ. ಅದೇ ರೀತಿ ಹರ್, ಹರ್ ಅಂದ್ರೆ ಚೈತ್ರಾಸ್, ನೀವು ಯಾವ್ದು ಹಾಕೊಂಡ್ರೆ ನೋಡ್ರಿ. ಹಿ ಮಂಜುನಾಥ್, ಹಿ ಮಂಜುನಾಥ್ ಆಗ್ತದ. ಇತ್ತೇನು ಸೆಲ್ಬಸ್ ಯಾವ್ದಾಕತ್ತಂದ್ರೆ ಪ್ಲೇಯರ್ಸ್, ಇದು ಪ್ಲೇಯರ್ಸ್ ಆಗ್ತದ. ನೀವು ನೋಡ್ಕೊರಿ ಆನ್ಸರ್ ಸರಿ ಹಾಕಿರಾ ತಪ್ಪು ಹಾಕಿರಾ ಏನೇನು ಮಾಡ್ಯಾರ ನೋಡ್ರಿ. ನಿಮ್ಗೆ ಇಲ್ಲಿ ಸರಿಯಾದ ಉತ್ತರಗಳದಾವ ನೋಡ್ರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ತದನಂತರ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ. ಇಲ್ಲಿ ಆನ್ಸರ್ಗಳನ್ನು ರೋಮಿಯೋ ಜೂಲಿಯಟ್ ಸಮರಿ ಅದ, ಇಲ್ಲ ಆನ್ ಚೈಲ್ಡ್ ಬಂದದ್ರಿ, ವ್ಯಾರಸ್ ಡಿಡನ್ ಹ್ಯಾಪನ್ ಬಂದದ, ವಾಟರ್ ಅಂದ್ರೆ ಇವತ್ತರ ಸಮರಿಯನ್ನು 14 ಸಮರಿಗಳನ್ನು ನಾನು ಹಿಂದಿನ ವಿಡಿಯೋ ಒಳಗೆ ಅಂದ್ರೆ ಹೋಗ್ರಿ, ಇಲ್ಲಿ ಚಾನಲ್ ಒಳಗೆ ಹೋಗಿ ನೋಡ್ರಿ. ಹಿಂದಿನ ವಿಡಿಯೋ 14 ಸಮರಿ ಕೊಟ್ಟನು, ವೆರಿ ಇಂಪಾರ್ಟೆಂಟ್ 14 ಸಮರಿ ಅವು ಬಿದ್ದಾವ್ರಿ. ಯಾವಂದ್ರೆ ನೋಡ್ರಿ, ಸಂಡೇ ಮಾರ್ನಿಂಗ್ ಕೊಟ್ಟನ, ವೇರ್ ಯು ಆರ್ ವರ್ಲ್ಡ್ ಕೊಟ್ಟನ್ರಿ, ದ ಪುಟ್ ಫಾರ್ ದ ಇಟ್ಸ್ ಚೈಲ್ಡ್ ಇದನ್ನು ಕೊಟ್ಟನ್ರಿ. ಇಲ್ಲಿ ಗಾರ್ಡನ್ ಒಂದು ಕೊಟ್ಟನ್ರಿ. ತದನಂತರ 2 ಡಿಯರ್ ಅದಾವ್ರಿ, 14 ಒಳಗೆ ಎಲ್ಲಾನು ಕನ್ಸಿಡರ್ ಅದಾವ. ದ ಗಾರ್ಡನ್
ಗಾರ್ಡ್ನರ್, ಪ್ರತಿಯೊಂದು ದ ವೋಟರ್, ಇವೆಲ್ಲನೂ ಅಲ್ಲಿ 14 ಸಮರಿ ಒಳಗೆ ರಿಪೀಟೆಡ್ ಆಗಿರ್ತಾವೆ ಕ್ವಶನ್. ಇಲ್ಲಿ ಸನ್ನಿ ಮಾರ್ನಿಂಗ್ ಜಾಸ್ತಿ ಆಗಿರ್ತದೆ. ಇಲ್ಲಿ ಅಲ್ಲಿ 3 ಮಾರ್ಕ್ಸ್, ಇಲ್ಲಿ 4 ಮಾರ್ಕ್ಸ್, ಎರಡು ಕಡೆ ಕನ್ಸಿಡರ್ ಆಗ್ತದೆ. ಸನ್ನಿ ಮಾರ್ನಿಂಗ್ ನೀವು ಸರಿಯಾಗಿ ನೋಡ್ಕೊರಿ, ಆ್ಯನ್ಯುವಲ್ ಎಕ್ಸಾಮ್ ಭಾರಿ ಇಂಪಾರ್ಟೆಂಟ್ ಆಗಿರ್ತದೆ. ಆ ಕಾರಣ ಈ ಪ್ಯಾಸೇಜ್ಗಳನ್ನು ಓದಿ ಆನ್ಸರ್ಗಳನ್ನು ಹಾಕಬೇಕು. ಈ ಪ್ಯಾಸೇಜ್ ಮೇಲಿಂದ ಪ್ಯಾಸೇಜ್ಗಳನ್ನು ಓದಿ ಇಲ್ಲಿ ಆನ್ಸರ್ಗಳು ಹಾಕಬೇಕು. ಫಸ್ಟ್ನೇದ್ರಿ, ವಿಲಿಯಮ್ಸನ್ ಜಾಯಿನ್ ದ ನೇವಲ್ ಅಕಾಡೆಮಿ ಇನ್ ಡ್ಯಾಶ್ ಇನ್ ದ ಇಯರ್ 1983. ಸರಿಯಾದ ಉತ್ತರ ಏನಾಗುತ್ತೆ? 1983 ಸರಿಯಾದ ಉತ್ತರ. ಇಲ್ಲಿ 1983 ಸರಿಯಾದ ಉತ್ತರ. ಬಿ, ವ್ಯಾನ್ ವಾಸ್ ದ ಸುನಿತಾ ವಿಲಿಯಮ್ಸನ್ ಬರ್ನ್? ಯಾವಾಗ್ರಿ? ಸೆಪ್ಟೆಂಬರ್ 19, 1965 ಬರ್ನ್ ಆಗ್ತಾರೆ. ಬೋರ್ನ್. ಅದೇ ರೀತಿ ಸೆಕೆಂಡ್ ಒನ್, ಸಿ, ವಾಟ್ ಡಿಗ್ರಿ ಡಿಡ್ ಸುನಿತಾ ವಿಲಿಯಮ್ಸನ್ ಕಂಪ್ಲೀಟ್ ಇನ್ ದ 1995? MSc ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಇವರ ಕಂಪ್ಲೀಟ್ ಮಾಡಿದ್ರಿ. ನೀವು ಆನ್ಸರ್ ಏನು ಹಾಕ್ಯಾರ ನೋಡ್ರಿ, ಸರಿಯಾದ. ತದನಂತರ ಡಿ ನೋಡ್ರಿ, ಡಿ ಒಳಗೆ ಹೌ ಮೆನಿ ಡೇಸ್ ಡಿಡ್ ಸಿ ಸ್ಪೆಂಡ್ ಆನ್ ದ LSS ಡ್ಯೂರಿಂಗ್ ಹರ್ ಫಸ್ಟ್ ಮಿಷನ್? ಯಾವುದು? ಮೋರ್ ದೆನ್ 195 ಒಳಗೆ ಇವರ ಮಿಷನ್ ಕಂಪ್ಲೀಟ್ ಮಾಡ್ತಾರೆ ಎಂಬುದನ್ನು ಇಲ್ಲಿ ನೋಡ್ಬೋದು. ತದನಂತರ ಈ ಹೂ ಅಕ್ಯುಪೆನ್ಸ್ ಸುನಿತಾ ವಿಲಿಯಮ್ಸನ್ ಆನ್ ದ 2024 ಟರ್ಲೈನ್ ಮೆಸನ್ ಟು ದ ISS? ಇಲ್ಲಿ ಸರಿಯಾದ ಉತ್ತರ ಬರಿ ವಿಲ್ ಮೋರ್ಸ್ ಅತಿ, ಬರಿ ವಿಲ್ ಮೋರ್ಸ್ ಇದು ಸರಿಯಾದ ಉತ್ತರ ಆಗ್ತದೆ. ಆ ಪ್ಲೇಸ್ ಆಗಿರ್ಬೋದಾದ್ರೆ ನೀವು ಆನ್ಸರ್ಗಳನ್ನು ಏನು ಹಾಕಿರ ನೋಡ್ರಿ. ಆ್ಯಪ್ ಏನಾಕಂದ್ರೆ ಕಲ್ಪನಾ ಚವ್ಲಾ, ಇದು ಸರಿಯಾದ ಆ್ಯಪ್ ರೀ. ಜಿ ಇನ್ಕಂಪ್ಲೀಟ್ ಆಗ್ತದೆ. H ಆನ್ಸರ್ ಏನಾಗ್ತದೆ? ರೋಬೋಟಿಕ್ ಆ್ಯಂಡ್ ISS ಆಫೀಸರ್ಸ್ ಆಗ್ತದೆ. ಸಾರಿ, ಅದೇನಂದ್ರೆ ರೋಬೋಟಿಕ್. H ಆನ್ಸರ್ ಸರಿಯಾದ ರೋಬೋಟಿಕ್ಸ್ ಆ್ಯಂಡ್ ISS ಆಪ್ರೇಷನ್ಸ್ ಆಗ್ಬೇಕ್ರಿ. ಇದು ನೋಡ್ಕೊರಿ ಸರಿಯಾಗ. ಅದೇ ರೀತಿ ಎಲ್ ಆನ್ಸರ್ ಟು ಬಿಕಮ್ ದ ವೆಟರ್ನರಿ ಡಾಕ್ಟರ್, ಅಲ್ಲಿ ಸರಿಯಾದ ಆನ್ಸರ್ ಅಷ್ಟಾಕವ. ಇಲ್ಲಿ ಆರ್ ಕೊಟ್ಟಾರ, ಅದನ್ನು ಪ್ಯಾಸೇಜ್ ನೋಡಿ ಬರ್ಬೋದು ಅಥವಾ ಇದನ್ನು ಬರಿಬೋದು. ಎರಡತ್ರ ಒಂದನ್ನು ನೋಡ್ಕೋಬೋದು. ನಾವು ಪ್ಯಾಸೇಜ್ಗಳನ್ನು ಹೇಳಿದ್ದೇವೆ. ತದನಂತರ ಪಾರ್ಟ್ ಡಿ ಒಳಗೆ ನೋಡಿ, ಪಾರ್ಟ್ ಡಿ ಒಳಗೆ ಫಸ್ಟ್ ಒನ್ ರೀ ಸರಿಯಾದ ಉತ್ತರ ಏನಾಗ್ತಾರೆ? ಬೈ ಆಗ್ತದೆ. ಬೈ ಬಸ್ ಆಗ್ತದೆ. ನಿಸೆ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಬೈ ಬಸ್, ಇದರ ಮೇಲೆ ಬಂದರು ಯೂಸ್ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಯಾವ್ದಾಗ್ತದೆ? ಇದು ಸೆಕೆಂಡ್ ಒನ್ ಯಾವ್ದಾಗ್ತದೆ? ದ ಕ್ಯಾಟ್ಸ್ ವೇರ್ ಫಸ್ಟ್ ಡೊಮೆಸ್ಟಿಕಲ್ ಬೈ ದ ಆ್ಯನ್ ಅಲ್ಲಿ ಹಿಂದೆ ಮುಂದೆ ಐತಿ. ಅನಿಸೆಂಟ್ ಬೈ ದ ಅನಿಸೆಂಟ್ ಅಗ್ನಿಫಿಕ್ಷನ್, ಇದನ್ನು ನೋಡ್ಕೊರಿ, ಇದು ಸರಿ ಆಗ್ತದೆ ಅಲ್ಲಿ. ತದನಂತರ ಮೂರನೇದು ನೋಡ್ರಿ, ಲೀವ್ಸ್. ಇಲ್ಲಿ ಮೂರನೇ ಸರಿಯಾದ ಉತ್ತರ ಯಾವ್ದು? ಲೀವ್ಸ್ ಆಗ್ತದೆ. ಮೂರನೇ ಲೀವ್ಸ್. ನಾಲ್ಕನೇ ಇದನ್ನ ಹಾಕಿದ್ರೆ ಸ್ಟುಡ್ ಆಗ್ತದೆ. ಟೇಬಲ್ ಸ್ಟುಡ್ ಆಗ್ತದೆ. ತದನಂತರ ಆರ್. ಈ ಕ್ವಶನ್ ನೀವು ನೋಡ್ಬೋದು ಅಲ್ಲಿ ವಾರ್. ಫಸ್ಟ್ ಯಾವ್ದು ಬಿಟ್ಟಿಸ್ತಾರ? ಆಸ್ತೋಗ್ಯಾಟ್. ಸೆಕೆಂಡ್ ಒನ್ ಆಫ್ಟರ್ ಆಗ್ತದೆ. ಥರ್ಡ್ ಒನ್ ಬಟ್ ಆಗ್ತದೆ. ಅದರ ಫೋರ್ತ್ ಒನ್ ಆಸ್ತೋಗ್ಯಾಟ್ ಆಗ್ತದೆ. ಆಸ್ತೋಗ್ಯಾಟ್ ನೋಡ್ಕೋಬೋದು. ಇಲ್ಲಿಗೆ ಎಷ್ಟು ಕರೆಕ್ಟ್ ಆಗ್ತವ. ತದನಂತರ ಮುಂದಿನ ಪ್ರಶ್ನೆ ನೋಡ್ರಿ. ತದನಂತರ ಇಲ್ಲಿ 32 ನೋಡ್ಕೊಂಡ್ರೆ 32 ಬಿ ಎ 2 ಕೊಟ್ಟಾರ. ಅಂದ್ರೆ ಇದನ್ನ ಬರೀ ಅಂತ ಹೇಳ್ಯಾರ ಲೆಟ್ರ್. ಅದರ ತದನಂತರ 33ನೇದು ನೋಡ್ರಿ. 33ನೇದ್ರಿ. 33ರೊಳಗೆ ಏನು ಬರೀ ಅಂದ್ರೆ ಅದು ಪ್ಯಾಸೇಜ್ ಬದಿ ಅಲ್ಲಿ ಯಾವ ನದಿಗಳ ಬರ್ತಾವ, ರಿವರ್ ಯಾವ ಬರ್ತಾವ ಅಂಬುದನ್ನು ಹಾಕ್ರಿ ಅಂತ ಹೇಳ್ಯಾರ. ಫಸ್ಟ್ ಟೈಮ್ ಯಾವ್ದು ಬರ್ತದೆ? ತುಂಗಭದ್ರಾ ಆಗ್ತದೆ. ಸೆಕೆಂಡ್ ಒನ್ ಆಂಧ್ರ ಪ್ರದೇಶ್ ಬರ್ತದೆ. ಥರ್ಡ್ ಒನ್ ಕೃಷ್ಣಾ ರಿವರ್ ಬರ್ತದೆ. ಫೋರ್ತ್ ಒನ್ ಇದು ಬರ್ತದೆ, ಮುರಕೊಂದ. ತದನಂತರ ಆಂಧ್ರ ಪ್ರದೇಶ ಇಲ್ಲಿ ನೀವು ನೋಡ್ಕೋಬೋದು.
ತದನಂತರ ಇಲ್ಲಿ 34 ರಿಪೋರ್ಟ್ ದ ಫಾಲೋಯಿಂಗ್ ದ ಕನ್ವರ್ಸೇಷನ್ ಐತಿ. ಇದನ್ನಾರ ಬರೀರಿ, ಇಲ್ಲಕರ ತೆಳಗೆ ಇಲ್ಲಿ ಇದೆ 35ನೇ ಕಂಪ್ಲೀಟ್ ದ ಬೇಸಿಕ್ ಕನ್ವರ್ಷನ್. ಇದನ್ನು ನೋಡ್ರಿ, ಇದನ್ನು ನೀವು ಮಾಡ್ತೀರಿ ಕರೆಕ್ಟ್. ತದನಂತರ ಇದನ್ನು ನೋಡ್ರಿ ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಎಕ್ಸ್ಕ್ಯೂಸ್ ಮೀ ಮೈ ಐ ಆಮ್ ಕ್ಯಾನ್ ಹೌರ್ ಕುವೆಂಪುನಗರ್ ಫಾರ್ ಹರ್ ಅಂತ ಕೇಳ್ತಾರೆ. ಆಟೋ ಡ್ರೈವರ್ ಏನು ಕೇಳ್ಬೇಕಂದ್ರೆ ಇಟ್ ಈಸ್ ಅಬೌ 5 minutes 5 ಕಿಲೋಮೀಟರ್ ಐತಿ ಇಲ್ಲಿಂದ ಅಂತ ಹೇಳ್ತಾರೆ. ತದನ ಸ್ಟ್ರೇಂಜರ್ ಕ್ಯಾನ್ ಯು ಡ್ರಾಪ್ ಮೀ ದೇರ್ ಅಂತ ಕೇಳ್ತಾರೆ ರೀ. ಅವಾಗ ಆಟೋ ಡ್ರೈವರ್ ಹೆಂಗೆ ಕೇಳ್ತಾನಂದ್ರೆ ಎಸ್ ಐ ಆಮ್ ಡ್ರಾಪ್ ಯು ದೇರ್ ಅಂತ ಕೇಳ್ತಾನೆ ರೀ. ಸ್ಟ್ರೇಂಜರ್ ಹೌ ಲಾಂಗ್ ಡಿಸ್ಟೆನ್ಸ್ ಇಸ್ ದ ರೀಚ್ ದ ದೇರ್ ಅಂತ ಕೇಳ್ತಾನೆ ರೀ. ಆಟೋ ಡ್ರೈವರ್ ಏನಂತಾರೆ 10 ಕಿಲೋಮೀಟರ್ ಆಕತಿ, 15 ಅಬೌವ್ ದಟ್ ಇಟ್ ಟೇಕ್ಸ್ ದ ಅಬೌಟ್ 15 minutes ಟು ದ ರೀಚ್ ದೇರ್ ಅಂತ ಹೇಳ್ತಾನೆ ರೀ. ಆಮೇಲೆ ಸ್ಟ್ರೇಂಜರ್ ಇಟ್ ಈಸ್ ಓಕೆ ಟೇಕ್ ಮೀ ದೇರ್ ಸೂನ್ ಅಂತ ಹೇಳ್ತಾನೆ ರೀ. ಅದೇ ರೀತಿ ಅದು ಮುಗಿತ್ರಿ. ತದನಂತರ ಪ್ಯಾಸೇಜ್ ರೈಟಿಂಗ್ ಇರ್ತದೆ. ಇದನ್ನ ಬರೀರಿ ಅಂದ್ರೆ ಲೆಟರ್ ರೈಟಿಂಗ್ ರೀ. ಲೆಟರ್ ರೈಟಿಂಗ್ ಸರಿಯಾಗಿ ಬರೀರಿ, ಸರಿಯಾಗಿ ನೋಡ್ಕೊರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಮುಂದೆ ನೋಡು ನಾವು ಸಿಗ್ತೀವಿ ರೀ.